ಸಾಹುಕಾರನ ಮಗನ ಹುಟ್ಟಿದ್ರು ಕಂಡವ್ರ ಬಟ್ಟೆ ಒಗೆಯೋದು ತಪ್ಪಲಿಲ್ಲ. ನಮ್ಮ ಅಪ್ಪಂಗೆ ಹಾಕಿರೋ ಚಾಲೆಂಜ್ ಮುಗಿಲಿ, ಇವರೆಲ್ಲರ ಕೈಲೂ ನನ್ನ ಚಡ್ಡಿ ಬನ್ನಿನೆಲ್ಲ ಒಗಿಸ್ತೀನಿ. ಇದು ಬೇರೆ ಒಳ್ಳೆ ಆನೆಗೆ ಹಾಕೋ ಚಡ್ಡಿ ಇದ್ದಾಗಿದೆ. ಇದನ್ನು ನಾನು ಒಗಿಬೇಕಾ? ಏಯ್, ಏನು ಅದು? ಏನೇನು ಪೇಚಾಡ್ತಿದ್ಯಾ? ಏನಿಲ್ಲ ಸರ್, ನಿಮ್ ಚಡ್ಡಿ ಒಗಿತಿದ್ದೆ. ಬೆಂಗಳೂರಿಂದ ನಿಮ್ ಯಜಮಾನರು ಕಾಗದ ಬರೆದಿದ್ದಾರೆ. ಏನಂತ ಬರ್ತಿದ್ದಾರೆ ಸರ್? ಕೆಲಸ ಹೇಗ್ ಮಾಡ್ತಿದ್ದಾನೆ ನಮ್ ಹುಡುಗ ಅಂತ ಕೇಳಿದ್ದಾರೆ. ಕಾಗದದಲ್ಲಿ ನನ್ನ ಯೋಗಕ್ಷೇಮಕ್ಕಿಂತಲೂ ನಿನ್ ಯೋಗಕ್ಷೇಮನೇ ಹೆಚ್ಚಾಗಿ ವಿಚಾರಿಸಿದ್ದಾರೆ. ವಾರಕ್ಕೆ ಮೈಕೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿದ್ದಾನ ಅಂತಾನು ಕೇಳಿದ್ದಾರೆ. ಅವ್ರಿಗೆ ಮೊದ್ಲಿಂದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಸರ್. ಪರವಾಗಿಲ್ಲ, ಅವ್ರ ಹತ್ರ ಒಳ್ಳೆ ಹೆಸರು ತಗೊಂಡಿದ್ಯಾ. ಅವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಳೋದು ದೊಡ್ಡದಲ್ಲ ಸರ್. ನಿಮ್ಮ ಹತ್ರ ಒಳ್ಳೆ ಹೆಸರು ತಗೊಂಡ್ರೆ ನಾನು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೇವ್ರು ಖಂಡಿತ ಒಳ್ಳೇದ್ ಮಾಡ್ತಾನೆ. ಮಾಡು ಮಾಡು. ನಿಲ್ಸು. ಇಲ್ಲ ಡ್ಯಾಡಿ, ವಿನೋದನ್ನ ಮದ್ವೆ ಆಗೋಕೆ ನನ್ಗಿಷ್ಟ ಇಲ್ಲ. ಹಠ ಮಾಡ್ಬೇಡ ಆಶಾ, ನನ್ನ ಮಾತು ಕೇಳು. ಹಠ ಮಾಡ್ತಾ ಇರೋದು ನಾನಲ್ಲ ಡ್ಯಾಡಿ, ನೀವು. ವಿನೋದನ್ನ ಮದ್ವೆ ಆಗಲ್ಲ ಅಂತ 1000 ಸಲ ಹೇಳಿದೀನಿ, ಆದ್ರೂ ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ನಾನು ಆ ಗೋಪಾಲನ್ ಮಾತು ಕೊಟ್ಬಿಟ್ಟಿದ್ದೀನಲ್ಲಮ್ಮ. ಮಾತ್ ಕೊಟ್ಟಿದ್ ಮಾತ್ರಕ್ಕೆ ಏನಾಯ್ತು ಡ್ಯಾಡಿ? ಅದ್ರಂತೆ ನಡಿಲೇಬೇಕು ಅಂತ ಅಗ್ರಿಮೆಂಟ್ ಏನಾಗಿಲ್ವಲ್ಲ? ಮಾತು ಕೊಟ್ಟ ಮೇಲೆ ಅದು ಒಂಥರ ಅಗ್ರಿಮೆಂಟೇ ಅಲ್ವೇನಮ್ಮ. ಅದು ಅಲ್ದೆ ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್. ಅವನ್ನ ಎದುರು ಹಾಕೊಂಡ್ರೆ ನಮ್ ಬಿಸ್ನೆಸ್ ತೊಂದ್ರೆ ಆಗುತ್ತಲ್ಲಮ್ಮ. ನೀವೇನು ಎದುರು ಹಾಕೋಬೇಡಿ, ಕೇಳಿದ್ರೆ ನನ್ ಮೇಲೆ ಹೇಳ್ಬಿಡಿ. ಅದು ನೀನು ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಆಶಾ. ಸಣ್ಣ ಮಗುನಿಂದ ನೀನು ಕೇಳಿದ್ದನ್ನೆಲ್ಲ ನಾನ್ ನಡೆಸ್ಕೊಟ್ಟಿದ್ದೀನಿ. ಈಗ ನಾನು ಕೇಳ್ತಾ ಇರೋ ಒಂದೇ ಒಂದು ಮಾತನ್ನ ನೀನ್ ನಡೆಸ್ಕೊಡ್ಬೇಕಮ್ಮ. ಡ್ಯಾಡಿ, ನಾ ಸುಖವಾಗಿ ಬಾಳ್ಬೇಕು ಅಂತ ನಿಮ್ಗಿಷ್ಟ ಇಲ್ವಾ? ನೀನು ಸುಖವಾಗಿ ಬಾಳ್ಬೇಕು ಅಂತ ತಾನೇ ಅಮ್ಮ ನಾನು ಇಷ್ಟೊಂದು ನಿನ್ನನ್ನು ಕೇಳ್ಕೊತಾ ಇರೋದು. ವಿನೋದ್ ಶ್ರೀಮಂತರ ಮಗ, ನಮ್ಮ ಘನತೆ ಗೌರವಕ್ಕೆ ಸರಿ ಹೊಂದುವಂತ ಹುಡುಗ. ಅವನ್ನ ಬಿಟ್ಟು ನಮ್ಮ ಅಂತಸ್ತಿಗೆ ಧಕ್ಕೆ ಬರುವಂತವನ್ನ ನೀನು ಮದುವೆ ಆಗೋದಾದ್ರೆ ನಾನು ಖಂಡಿತ ಆತ್ಮಹತ್ಯೆ ಮಾಡ್ಕೋತೀನಿ. ಡ್ಯಾಡಿ, ನಾನ್ ಹೇಳೋದು ಅದೇ. ವಿನೋದನ್ನೇ ಮದುವೆ ಆಗ್ಬೇಕಾದ ಸಂದರ್ಭ ಬಂದ್ರೆ ನಾನ್ ಬದುಕೋದಿಲ್ಲ. ನನ್ ಹೆಣಕ್ಕ ಅವನ್ ತಾಳಿ ಕಟ್ಬೇಕು. ನಾಳೆವರೆಗೂ ಟೈಮ್ ಕೊಡ್ತೀನಿ. ಸಂತೋಷವಾಗಿ ಬದುಕಿರೋ ಮಗಳ ತಲೆ ಮೇಲೆ ಅಕ್ಷತೆ ಹಾಕ್ತಿರೋ, ಇಲ್ಲ ಸತ್ ಹೆಣದ ಮೇಲೆ ಅಕ್ಕಿ ಕಾಳು ಹಾಕ್ತಿರೋ, ನೀವೇ ನಿರ್ಧಾರ ಮಾಡಿ. ಆಶಾ, ಅದೆಲ್ಲ ನಾನು ಕೇಳೋದಿಲ್ಲ. ನಮ್ ಬಿಸ್ನೆಸ್ ಪಾರ್ಟ್ನರ್ಶಿಪ್, ನಮ್ ಸ್ನೇಹ ಹೀಗೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಆಶಾಗಿಷ್ಟ ಇರ್ಲಿ ಇಲ್ದೆಲ್ಲ ಇರ್ಲಿ, ಅವಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಲೇಬೇಕು. ಕೋಪಿಸ್ಕೋಬೇಡ ಪಾರ್ಟ್ನರ್. ನನಗಿರೋಳು ಒಬ್ಳೆ ಮಗಳು. ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಾನು ಹೇಗೆ ಮದುವೆ ಮಾಡ್ಲಿ? ಒಂದು ವೇಳೆ ಮಾಡಿದ್ರು ಅವ್ರ ಸಂಸಾರ ಚೆನ್ನಾಗಿರುತ್ತಾ? ಅಲ್ಲಯ್ಯ, ಬಿಸ್ನೆಸ್ ಇಂಪ್ರೂವ್ ಆಗೋವರೆಗೂ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ಈಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ನಿನ್ನಂತವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏ ಜೋಸಫ್, ರೆಹಮಾನ್, ಬರ್ರ ಇಲ್ಲಿ. ಹಿಡ್ಕೊಂಡ್ರ ಜಾನಿ, ಆ ಸ್ಟೇಷನ್ ತೋಡ್ಬಾ. ಬಿಡ್ರು ಗೋಪಾಲ, ಪ್ಲೀಸ್ ಪ್ಲೀಸ್ ಗೋಪಾಲ. ಗೋಪಾಲ ಎಷ್ಟೇ ಕೂಗಾಡಿದ್ರು ಸರಿ, ಆಶಾಗೂ ನನ್ನ ಮಗ ವಿನೋದ್ಗೂ ಮದುವೆ ನಡೆಯುತ್ತೆ. ಬೇಡ ಬೇಡ ಗೋಪಾಲ್, ಹಾಗೆಲ್ಲ ಮಾಡ್ಬೇಡ. ಸದ್ ಮಾಡ್ಬೇಡ. ನೋಡಿ ಸರ್, ಈಗ ನೀನು ಪ್ರಜ್ಞೆ ತಪ್ಪಿಳೋ ಹಾಗೆ ಈ ಇಂಜೆಕ್ಷನ್ ಕೊಡ್ತೀನಿ. ಬೇಡಗಣೋ ಸೂಜಿಗಣ ನೋಯ್ತದೆ ಕಣೋ. ಬೇಡ ತುಜ್ಬಿಟ ಶ್ರೀಮಂತ ಮಗ ಸಿಕ್ಕಿದ್ರೆ ಪಾದ ತೊಳೆದು ಕನ್ಯಾದಾನ ಮಾಡ್ತಾರೆ. ಕೂಲಿ ಮಾಡೋ ಹುಡುಗ ಅಳಿಯ ಆಗೋದಾದ್ರೆ ಆತ್ಮಹತ್ಯೆ ಮಾಡ್ಕೋತಾರ. ಹಾಗಾದ್ರೆ ಈಗ ಒಂದ್ ಕೆಲಸ ಮಾಡೋಣ. ಏನು? ಮದುವೆಗೆ ಮುಂಚೆನೆ ಶೋಭನ ಮುಗಿಸ್ಬಿಡೋಣ. ಅಯ್ಯಯ್ಯೋ, ಮದ್ವೆಗ್ ಮುಂಚೆ ಶೋಭನಾನ? ಹಾಗೆಲ್ಲ ಮಾಡ್ಬಾರ್ದು, ತಪ್ಪು. ಇನ್ನೊಂದು ಐಡಿಯಾ, ನಿನ್ನ ರೇಪ್ ಮಾಡ್ಬಿಡ್ಲಾ? ಹೋಗ್ಲಿ ಬಿಡು, ರೇಪು ಬೇಡ, ಶೋಭನಾನು ಬೇಡ. ಈಗಲೇ ನನ್ನ ಊರಲ್ಲೆಲ್ಲ ಪೋಲಿ ಪೋಲಿ ಅಂತ ಗೊತ್ತಿಲ್ಲದೆ ಉಗಿತಿದ್ದಾರೆ. ಅದಕ್ಕೆ ಡೀಸೆಂಟ್ ಆಗಿ ಒಂದು ಪ್ಲಾನ್ ಮಾಡೋಣ. ನಿಮ್ ಪ್ಲಾನ್ ಏನು ಅಂತ ಹೇಳಿ ಆನಂದ್, ನನ್ನ ಕೈಲಿ ಸಹಾಯ ಮಾಡ್ತೀನಿ. ಆಶಾ ಒಂದೆರಡು ದಿವಸ ಇಲ್ಲೇ ಇರ್ಲಿ. ಯಾಕೆಂದ್ರೆ ಇವಳಪ್ಪ ಅವ್ರ ಪಾರ್ಟ್ನರ್ ಗೋಪಾಲನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ಅದಕ್ಕೆ ಈ ಮದುವೆಗೆ ಇಷ್ಟ ಇಲ್ಲದೆ ಆಶಾ ಓಡ್ ಹೋದ್ಲು ಅಂತ ಅವ್ರ ಅಪ್ಪಂಗೆ ಹೆದರಿಸಿ ನಮ್ ದಾರಿಗೆ ತರೋಣ ಅಂತ ಪ್ಲಾನ್ ಮಾಡಿದೀನಿ. ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಆಶಾ ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೆ ಆಗ್ಲಿ ಆನಂದ್.
ಇವ್ರು ಏನು ತೊಂದರೆ ಆಗ್ದವ್ರಾಗೆ ನಾನ್ ನೋಡ್ಕೋತೀನಿ. ಆಗಲ್ ಬಡಿಬೇಡ, ಯಜಮಾನ್ರು ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ. ನಾನು ಬಂದ್ರೆ ನಿಮ್ ಯಜಮಾನ್ರು ನೋಡೋದಕ್ಕಲ್ಲಯ್ಯ, ನಮ್ಮ ಯಜಮಾನ್ರು ಇಲ್ಲಿ ಇದಾರೇನೋ ಅಂತ ಬಂದಿದ್ದೇನೆ. ಅರ್ಜೆಂಟ್ ಆಗಿ ಈ ಫೈಲಿಗೆ ಸೈನ್ ಹಾಕ್ಸ್ಬೇಕು ನಾನು. ನಿಮ್ ಯಜಮಾನ್ರು ಇಲ್ಲಿ ಬಂದಿಲ್ಲ, ಜಾಗ ಖಾಲಿ ಮಾಡು. ಆನಂದ್ ಆಶಾನ ಕರ್ಕೊಂಡು ಬಂದು ನಮ್ಮನೇಲಿ ಬಿಟ್ಟಿದ್ದಾನೆ. ಹೌದಾ? ಹೌದು ಸರ್, ಈ ವಿಷಯ ನಿಮಗೆ ತಿಳಿಸೋಣ ಅಂತಲೇ ನಾನೇ ಇಲ್ಲಿಗೆ ಬಂದೆ. ಶಬಾಷ್, ನಿನ್ನಿಂದ ನಮ್ಗೆ ಬಹಳ ಉಪಕಾರ ಆಯ್ತು ಸುಂದರ್. ಇದ್ರಲ್ಲಿ ಉಪಕಾರ ಏನ್ ಬಂದ್ ಸರ್? ನಿಮ್ ಎಸ್ಟೇಟಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋ ನಾನು, ನನ್ನ ಮದುವೆಗೂ ನೀವೇ ಸಹಾಯ ಮಾಡಿದ್ರಿ. ನಿಮ್ ಸೇವೆ ಮಾಡೋದು ನನ್ನ ಕರ್ತವ್ಯ ತಾನೆ. ಗುಡ್, ವೆರಿ ಗುಡ್. ಈ ತಿಂಗಳಿಂದ ನಿನ್ ಸಂಬಳ 500 ರೂಪಾಯಿ ಜಾಸ್ತಿ ಮಾಡಿದ್ದೆ. ಥ್ಯಾಂಕ್ ಯು ಸರ್. ವಿನೋದ್, ಏನ್ ಡ್ಯಾಡ್? ಆಶಾನ್ ಎತ್ಕೊಂಡೋಗಿ ನಮ್ಮ ಎಸ್ಟೇಟ್ ಬಂಗ್ಲೆಲಿ ಇಡ್ಸು. ಮುಂದಿನ ಏರ್ಪಾಡೆಲ್ಲ ನಾನ್ ಮಾಡ್ತೀನಿ. ಓಕೆ ಡ್ಯಾಡ್. ಸರ್, ಆನಂದ್ ಸರ್, ಕೆಲಸ ಕೆಟ್ಟೋಯ್ತು. ನೀವು ಅಮ್ಮ ಅವ್ರನ್ನ ಆ ಸುಂದರ್ ಮನೇಲಿ ಬಿಟ್ಟಿದ್ರಲ್ಲ, ಆ ವಿಷಯನ ಸುಂದರು ಆ ವಿನೋದ್ನಪ್ಪ ಗೋಪಾಲ್ ಇದಾರಲ್ಲ ಅವ್ರಿಗೆ ಹೇಳ್ಬಿಟ್ಟ. ನಮ್ ಡ್ಯಾಡಿ ನನ್ಗೋಸ್ಕರ ಎಷ್ಟು ಚಿಂತೆ ಮಾಡ್ತಿರ್ತಾರೋ ಏನೋ. ನನ್ನನ್ ಬಿಟ್ಟು ಒಂದು ಕ್ಷಣನೂ ಇರ್ತಿರ್ಲಿಲ್ಲ ಅವರು. ಯೋಚನೆ ಮಾಡ್ಬೇಡ ಆಶಾ, ಅಣ್ಣ ಬರ್ತಾನೆ, ಬೇಗ ಏನಾದ್ರೂ ಒಂದು ಏರ್ಪಾಡು ಮಾಡ್ತಾನೆ. ಅದು ಅಣ್ಣ ಬಂದ ಅಂತ ಕಾಣುತ್ತೆ. ನೋಡಿದ್ಯಾ ಆಶಾ, ನೀನೆಲ್ಲ ಇದ್ರು ನಾವು ಹ್ಯಾಕ್ ಕಂಡಿಡ್ತೀವಿ. ಯು ಬ್ಲಡಿ ರಾಕ್ಸ್, ಗೆಟ್ ಔಟ್. ನೀನ್ ಎಷ್ಟೇ ಕೂಗಾಡಿದ್ರು ನನ್ನ ಕೈಯಿಂದ ನಿನ್ ಕುತ್ತಿಗೆ ತಾಳಿ ಬಿದ್ದೆ ಬೀಳುತ್ತೆ. ಮರ್ಯಾದೆಯಾಗಿ ನನ್ ಜೊತೆ ಬಾ, ಇಲ್ಲೇ ಇದ್ರೆ ಬಲವಂತವಾಗಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಬಲವಂತವಾಗಿ ಹೇಳ್ಕೊಂಡು ಹೋಗಕ್ಕೆ ನಾನೇನ್ ಕುರಿನಾ? ಒಳ್ಳೆ ಮಾತಿನಲ್ಲಿ ದಾರಿಗೆ ಬರಲ್ಲ. ಏಯ್, ಹೇಳ್ಕೊಂಡ್ರ ಅವಳನ್ನ. ನಿಂತ್ಕೊಳ್ರು. ಏನ್ರಿ ನೋಡ್ತಾ ನಿಂತಿದ್ದೀರಾ? ಮೊದ್ಲೆಯವರೆಲ್ಲ ಒಂದು ಆಚೆ ಕಳ್ಸಿ. ಏಯ್, ನಿನ್ಗೆ ಯಾಕೆ ಇದೆಲ್ಲ? ನೀನ್ ಸುಮ್ನೆ ಇರು. ಸರ್, ನೀವು ಕರ್ಕೊಂಡು ಹೋಗಿ. ಏನು, ನೀವು ಇವ್ರ ಕಡೆನೆ ಮಾತಾಡ್ತಿದ್ದೀರಾ? ಇವ್ರನ್ನ ಕರ್ಕೊಂಡು ಬಂದಿರೋದು ನಾನೇ ಕಣೆ. ಏನು, ನೀನೇ ಕರ್ಕೊಂಡು ಬಂದಿದ್ದೀರಾ? ಛೀ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಆಶನ್ ಕಾಪಾಡ್ತೀನಿ ಅಂತ ಅಣ್ಣನಿಗೆ ಮಾತು ಕೊಟ್ಟು ಈಗ ನೀವೇ ಕಟುಕರ್ಗಾಗಿ ಒಪ್ಪಿಸ್ತಾ ಇದ್ದೀರಲ್ಲ. ಮುಚ್ಚ ಬಾಯ್, ತಲೆ ಎಲ್ಲ ಮಾತಾಡ್ತೀಯ. ಯಾರನ್ನು ತಿಳ್ಕೊಂಡಿದೆ ಇವ್ರನ್ನ? ಪ್ರತಿ ತಿಂಗಳು ಸಂಬಳ ಕೊಟ್ಟು ನಮ್ಮ ಸಾಕ್ತಾ ಇರೋ ಧನಿ ಇವ್ರೆ. ಸರ್, ಹೇಳ್ಕೊಂಡು ಹೋಗಿ ನೀವು. ಬಿಡ್ರು ನನ್ನ, ಬಿಡ್ರು, ಬಿಡ್ರು ಅಣ್ಣ. ಇಲ್ದಿದ್ರು ಒಬ್ಬೊಬ್ಬರ ಇಲ್ಲೇ ಕತ್ತೆ ಸಾಕ್ಬಿಡ್ತೀನಿ. ನಡಿ ಆ ಕಡೆ. ಅಣ್ಣ ನಿಮ್ಮನ್ನ ನಂಬಿ ಆಶನ್ ಬಿಟ್ಟು ಹೋದ್ರೆ ನಮಗೆ ದ್ರೋಹ ಮಾಡ್ತೀರಾ? ಇನ್ನೊಂದ್ಸಲ ರಾಗ ತೆಗೆದ್ರೆ ಒದ್ದು ಹಾಕ್ಬಿಡ್ತೀನಿ. ಓದಿರಿ, ಒದ್ ಸಾಯಿಸಿ. ನಮ್ಮ ಅಣ್ಣ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಓ, ಏನ್ ಮಹಾ ಪೈಲಾನ್ ದಾದಾ ದಸ್ತಗಿರಿ ನಿಮ್ಮ ಅಣ್ಣ. ನಾವೆಲ್ಲ ಕೈಯಲ್ಲಿ ಬಳೆ ತರ್ಕೊಂಡಿದೀನಿ ತಿಳ್ಕೊಂಡಿದ್ಯಾ? ನಾನು ಈಗ್ಲೇ ಹೋಗಿ ನಮ್ಮ ಅಣ್ಣಗೆಲ್ಲ ಹೇಳ್ಬಿಡ್ತೀನಿ. ಬಾರೆ, ಅಣ್ಣನ್ಗೆ ಹೇಳ್ತಾ ಅಂತ ಅಣ್ಣನ್ಗೆ. ನಡಿ ಹೋಗಿ. ಸುಂದರ್, ಆಶಾ ಎಲ್ಲಿ? ಅಣ್ಣ, ಆಶಿನ ವಿನೋದ್ ಹೇಳ್ಕೊಡೋದ, ಅದಕ್ಕೆಲ್ಲ ಇವರೇ ಕಾರಣ. ಅಣ್ಣ, ಹೊಡಿಬೇಡ ಅಣ್ಣ. ನಾನು ಮನಸ್ಸು ಮಾಡಿದ್ರೆ ನಿನ್ನ ದೇಹನ ಪೀಸ್ ಪೀಸ್ ಮಾಡ್ಬೋದು. ಆದ್ರೆ ನನ್ನ ತಂಗಿಗೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಿದ್ದೀನಿ. ಆನಂದ್, ನನ್ ಕ್ಷಮಿಸು ಆನಂದ್. ನೀನ್ ನನ್ ಪ್ರಾಣದಾನ ಮಾಡಿ ಮನುಷ್ಯತ್ವ ಅಂದ್ರೆ ಏನಂತ ತಿಳ್ಕೊಳಕ್ ಮಾಡಿದೆ. ನೀನು ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಅಣ್ಣ, ಬೇಗ ಹೋಗಿ ಆಶನ್ ಕಾಪಾಡೋಣ. ಆನಂದ್, ಎಸ್ಟೇಟ್ ಬಂಗ್ಲೆಯಲ್ಲಿ ಆಶಾ ವಿನೋದ್ ಮದುವೆಗೆ ಏರ್ಪಾಡಾಗಿದೆ. ಬೇಗ ಹೋಗಿ ಅದನ್ನ ತಪ್ಸೋಣ. ಮದುವೆ ಗಂಡು ಇಲ್ಲಿರ್ಬೇಕಾದ್ರೆ ಅಲ್ಲಿ ಮದುವೆ ನಡೆಯಕ್ ಸಾಧ್ಯವೇ ಇಲ್ಲ. ನಿನಗ ಎಸ್ಟೇಟ್ ಬಂಗ್ಲೆ ಗೊತ್ತು ತಾನೆ? ಓ,